ಈಗ ಥರ್ಡ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ ಏನೈತಿ ಹೆಂಗೆ ಕೇಳ್ತಾರೆ ಈಗ ಟಿ ಡಿ ಎಸ್ ಮೇಲೆ ಕ್ವಶನ್ ನಿಮಗೆ ಕ್ವಶನ್ ನಂಬರ್ 3 ಮಿಸ್ಟರ್ ಎಸ್ ಆಫ್ ಬ್ಯಾಂಗ್ಳೂರ್ ಎಂಪ್ಲಾಯ್ಡ್ ಇನ್ ಅ ಕಂಪನಿ ವಿತ್ ಅ ಸ್ಯಾಲರಿ ಪ್ಯಾಕೇಜ್ ಆಫ್ ₹25 lakh ಪರ್ annum including HRA ಅದರೊಳಗೆ HRA ಮಿಕ್ಸ್ ಐತ್ರಿ ಹೌಸ್ ರೆಂಟ್ ಅಲವೆನ್ಸ್ ಮಿಕ್ಸ್ ಐತ್ರಿ he claims exemption for HRA under section 10 of 13A of ₹2,40,000 okay. He informed the company with proof that he made savings of ₹1,50,000 in eligible schemes notified for deduction under section 80C and ₹50,000 in NPS National Pension Schemes under section 80CCD of 1B. Compute the amount of salary on which TDS is to be made by the company under section 192 for the assessment year 23-24. Okay, ಇದು total overall question ಐತ್ರಿಪ್ಪ. ಫಸ್ಟ್ ಬರ್ರಿ ಯಾರಿಪ್ಪ ಇದು ಮಿಸ್ಟರ್ ಎಸ್ ಆಫ್ ಬ್ಯಾಂಗ್ಳೂರ್ ಎಂಪ್ಲಾಯ್ಡ್ ಇನ್ ಅ ಕಂಪನಿ ಯಾವ ಕಂಪನಿ ರೀಪ ಗವರ್ಮೆಂಟ್ ಕಂಪನಿ ಪ್ರೈವೇಟ್ ಕಂಪನಿ ಅದರ ಬಗ್ಗೆ ನಮಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ ಪ್ರೈವೇಟ್ ಎಂಪ್ಲಾಯಿ ಅಂತ ಅಸ್ಯೂಮ್ ಮಾಡ್ಬೇಕು ನಾವು ಏನು ಕೊಟ್ಟಿಲ್ಲ ಗೌರ್ಮೆಂಟ್ ಎಂಪ್ಲಾಯಿ ಬಗ್ಗೆ ಕೊಟ್ಟಿಲ್ಲ ಗೌರ್ಮೆಂಟ್ ಐತ್ರಿ ಪ್ರೈವೇಟ್ ಐತ್ರಿ ಕೊಟ್ಟಿಲ್ಲ ನಮಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ ಪ್ರೈವೇಟ್ ಎಂಪ್ಲಾಯಿ ವಿತ್ ಅ ಸ್ಯಾಲರಿ ಆಫ್ ರೂಪೀಸ್ ಎಷ್ಟ್ರಿ 25 lakh ಪರ್ annum ಐತ್ರಿ ಪರ್ annum ಇನ್ಕ್ಲೂಡಿಂಗ್ ಅದ್ರೊಳಗೆ ಏನೈತಿ ಮಿಕ್ಸ್ HRA ಮಿಕ್ಸ್ ಐತ್ರಿ ಈಗ HRA ಲೆಸ್ ಮಾಡ್ಬೇಕು ನಾವು ಹೌದಲ್ಲ ಅದ್ರೊಳಗೆ HRA ಮಿಕ್ಸ್ ಐತ್ರಿ ನಾವು HRA ಲೆಸ್ ಮಾಡ್ಬೇಕು ಎಕ್ಸಂಪ್ಷನ್ ಫಾರ್ HRA ಎಷ್ಟೈತ್ರಿಪ್ಪ 2,40,000 ಕರೆಕ್ಟಾ ಅದು ಲೆಸ್ ಮಾಡ್ಬೇಕು 25 lakh ಒಳಗೆ ಇದು 2,40,000 ಲೆಸ್ ಮಾಡ್ಬೇಕ್ರಿ ನೆಕ್ಸ್ಟ್ he informed that he made savings of ₹1,50,000 in notified schemes schemes notified for deduction deduction ಐತೆ ನೋಡ್ರಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಒಳಗೆ ಎಷ್ಟು ಅಮೌಂಟ್ ಲೆಸ್ ಮಾಡ್ಬೇಕಂತ್ರಿಪ್ಪ ಈಗ 1,50,000 ಏನ್ರಿ ಇದು ಸೇವಿಂಗ್ಸ್ ಅದು ಆ್ಯಂಡ್ ಮತ್ತೆ ₹50,000 ಎಲ್ಲೇ ಇದು ರೀ NPS ಒಳಗೆ ಅಂಡರ್ ಸೆಕ್ಷನ್ 80CCD ನೋಡಿಲ್ಲ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಒಳಗೆ ಏನೇನು ಲೆಸ್ ಮಾಡ್ಬೇಕ್ರಿ ಸೇವಿಂಗ್ಸ್ ಲೆಸ್ ಮಾಡ್ಬೇಕು ಸೇವಿಂಗ್ಸ್ ಇನ್ ಎಲಿಜಿಬಲ್ ಸ್ಕೀಮ್ಸ್ ನೋಟಿಫೈಡ್ ಇದು ಅಂಡರ್ ಸೆಕ್ಷನ್ 80C ಒಳಗೆ ಅದು ಒಂದು ಎಷ್ಟ್ರಿ ಅಮೌಂಟ್ 1,50,000 ಅದು ಒಂದು ಅಮೌಂಟ್ ಲೆಸ್ ಮಾಡ್ಬೇಕಾ ಆಮೇಲೆ 50,000 ಇನ್ NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂಡರ್ ಸೆಕ್ಷನ್ 80CCD ಇದು ಒಂದು ಅಮೌಂಟ್ ಲೆಸ್ ಮಾಡ್ಬೇಕು ಕಂಪ್ಯೂಟ್ ದ ಅಮೌಂಟ್ ಆಫ್ ಸ್ಯಾಲರಿ ಆನ್ ವಿಚ್ TDS ಓಕೆ ನೋಡೋಣ್ರಿ ಇದು ಸ್ಯಾಲರಿ ಐತ್ರಿಪ್ಪ ಸ್ಯಾಲರಿ ಅಂದ್ರೆ ಏನ್ರಿ ಕಂಪಲ್ಸರಿ ನೀವು ಏನು ಲೆಸ್ ಮಾಡ್ಬೇಕಾ ಸ್ಯಾಲರಿ ಬಂದಂದ್ರೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅದರೊಳಗೆ ಯಾವ ಡಿಡಕ್ಷನ್ ರೀ ಕಂಪಲ್ಸರಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ₹50,000 ಕಂಪಲ್ಸರಿ ಕೊಡ್ಬೇಕು ಗೌರ್ಮೆಂಟ್ ರೀ ಪ್ರೈವೇಟ್ ರೀ ಕೊಟ್ಟಿಲ್ಲ ಅಂದರೆ ಪ್ರೈವೇಟ್ ಎಂಪ್ಲಾಯಿ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಬರಂಗಿಲ್ಲ ಪ್ರೊಫೆಷನಲ್ ಟ್ಯಾಕ್ಸ್ ಕೊಟ್ಟಿಲ್ಲ ಪ್ರೊಫೆಷನಲ್ ಟ್ಯಾಕ್ಸ್ ಬಗ್ಗೆ ಕೊಟ್ಟಿಲ್ಲ ಕೊಟ್ಟಿದ್ದಂದ್ರೆ ತಗೋಬೇಕು ಕೊಟ್ಟಿಲ್ಲ ಅಂದ್ರೆ ಬಿಡ್ಬೇಕು ಕೊಟ್ಟಿಲ್ಲ ಈಗ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಕೊಟ್ಟಿಲ್ಲ ಅದು ಬೇಡ್ರಿ ಸರಿ ಚಲೋ ಮಾಡೋಣ हाँ देखो यहाँ पे क्या क्या दिया मिस्टर एस ऑफ बैंगलोर एम्प्लॉयड इन अ कंपनी कौन सी कंपनी हमारे को नहीं मालूम प्राइवेट कंपनी है कि गवर्नमेंट कंपनी हमारे को नहीं मालूम उसके बारे में इन्फॉर्मेशन हमारे को नहीं दिया उन्हें नहीं दिया तो कौन सा क्या हम लोग क्या अज्यूम करना उन्हें क्या है प्राइवेट एम्प्लॉय है करके अज्यूम करना अब उस प्राइवेट एम्प्लॉय है तो उसको क्या नहीं मिलता एंटरटेनमेंट अलाउंस उसको नहीं मिलता प्रोफेशनल टैक्स देखना दिया तो लेना नहीं तो छोड़ना उसको प्रोफेशनल टैक्स को एंटरटेनमेंट अलाउंस तो नहीं आता क्यों प्राइवेट एम्प्लॉय है आओ सैलरी कितनी है उसकी 25 लाख है पर एनम ओके उसके अंदर क्या मिक्स है सैलरी के अंदर मिक्स क्या है HRA मिक्स है उसको हमें क्या करना लेस करना ही क्लेम्स एग्जम्पशन फॉर HRA उन्हें क्या क्लेम कर रहा है HRA मुझे निकालो मेरी सैलरी में से HRA निकालो करके बोल रहा है एग्जम्पशन फॉर HRA अंडर सेक्शन 10 of 13A कितना निकालना 2,40,000 माइनस करना HRA ओके he informed the company with proof that he made savings of ₹1,50,000 in eligible schemes notified for deduction under section 80C deduction under section 80C to 80U उसके अंदर क्या लेस करो करके बोल रहा हूँ अंडर सेक्शन 80C में एलिजिबल स्कीम नोटिफाइड है नहीं वो लेस करो बोल रहा कितना अमाउंट है 1,50,000 लेस करना करते हैं इसके बाद में ₹50,000 इन NPS अंडर सेक्शन CCD ये एक एग्जम्पशन लेस करना 1,50,000 और 50,000 एक लेस करना दो अमाउंट लेस करना इसके अंदर अंडर सेक्शन 80C से 80U तक अंदर के अंदर ठीक है कर लेंगे देखेंगे अभी चलो calculation of salary for the purpose of TDS है ना TDS compute the amount of salary on which TDS is to be made by the company under section 192 for the assessment year 23-24 okay particulars rupees calculation of salary for the purpose of TDS particulars rupees okay first salary ಬಂದ್ರೆ ಏನ್ರಿ income from salary first income from salary हाँ ओके ಇದರೊಳಗೆ ಏನ್ರಿ ಇದು
annual per annum means annual salary. Annual salary. Annual salary means per year ಎಷ್ಟಿದ್ರಿ 25 lakh ಐತ್ರಿ ತಗೋರಿ 25 lakh 25 lakh ಹಾಂ ಸ್ಯಾಲರಿ ಬಂತ್ರಿ ಎನ್ಯುವಲ್ ಸ್ಯಾಲರಿ ಬಂತ್ರಿ ಈಗ ಏನು ಮಾಡ್ಬೇಕ್ರಿ ನೀವು ಲೆಸ್ ರಿಡಕ್ಷನ್ ಅಂಡರ್ सेक्शन 16 कंपलसरी करना आप लोग वेट अ मिनट HR है नहीं वहाँ पे उसको लेस करना अभी ಬರ್ರಿ ಈಗ ಏನು ಮಾಡ್ಬೇಕ್ರಿ ಆನ್ಯುವಲ್ ಸ್ಯಾಲರಿ 25 lakh ಐತ್ರಿ ಈಗ ಲೆಸ್ ಅವರು ಕೊಟ್ಬಿಟ್ಟಾರೆ ನಿಮ್ಗೆ ಏನ್ರಿ ಹಿ ಕ್ಲೇಮ್ಸ್ ಎಷ್ಟು ರೀ ಸ್ಯಾಲರಿ ಎಷ್ಟು ರೀ 25 lakh ಇನ್ಕ್ಲೂಡಿಂಗ್ HR ಅದರೊಳಗೆ HR ಮಿಕ್ಸ್ ಐತ್ರಿ he claims exemption for HR under section 10 of 13A 2,40,000 ಲೆಸ್ ಮಾಡ್ರಿ ಅಂತ ಎಕ್ಸಂಪ್ಷನ್ ಏನ್ರಿದು HR ಅಂಡರ್ ಸೆಕ್ಷನ್ ಲೆಸ್ HR ಎಕ್ಸಂಪ್ಷನ್ less exemption ಆಯ್ತು ಕೂಡ exemption for HR exemption for HRA under section 10 of 13A 10 of 13A ಎಷ್ಟು ಲೆಸ್ ಮಾಡ್ಬೇಕಂತ್ರಿ 2,40,000 ಲೆಸ್ ಮಾಡ್ರಿ ಹಾಂ ಲೆಸ್ ಮಾಡ್ರಿಪ್ಪ ಎಷ್ಟು ಬರ್ತದ್ರಿ ಅಮೌಂಟ್ 25 lakh minus 2,40,000 ಎಷ್ಟು ರೀ ಅಮೌಂಟ್ 22,60,000 22,60,000 ಮಂತ್ರಿ ಇದು ಏನ್ರಿದು ಆಕ್ಚುಲಿ ಗ್ರಾಸ್ ಸ್ಯಾಲರಿ ಏನ್ರಿದು ಗ್ರಾಸ್ ಸ್ಯಾಲರಿ ಅಂತ ಬರೀರಿಲ್ಲ ಗ್ರಾಸ್ ಸ್ಯಾಲರಿ ಒಳಗೆ ಏನ್ ಲೆಸ್ ಮಾಡ್ಬೇಕ್ರಿ ನೀವು ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅಲ್ಲ ಅಂಡರ್ ಸೆಕ್ಷನ್ 16 ಕಂಪಲ್ಸರಿ ಲೆಸ್ ಮಾಡ್ಬೇಕ್ರಿ ಇದು ಸ್ಯಾಲರಿ ಒಳಗೆ ಸ್ಯಾಲರಿ ಬಂತು ರೀ HR ಕೊಟ್ಟಾರಿ HR ಕೊಟ್ಟಿದ್ದಂದ್ರೆ HR ಕೊಟ್ಟಿಲ್ಲ ಅಂದ್ರೆ ಡೈರೆಕ್ಟ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಕೊಟ್ಟಿಲ್ಲ ಅಂದ್ರೆ HR ಈಗ HR ಕೊಟ್ಟಾರಿ ಅವರು HR ಐತ್ರಿ ಇಲ್ಲೇ ಅದಕ್ಕೆ HR ಲೆಸ್ ಮಾಡ್ರಿ ಎಕ್ಸಂಪ್ಷನ್ ಫಾರ್ HR ಅಂಡರ್ ಸೆಕ್ಷನ್ 10 of 13A ಅವರು ಹೇಳ್ತಾರಿಪ್ಪ ಈಗ ಲೆಸ್ ಮಾಡ್ರಿ ಅಂತ ಲೆಸ್ ಮಾಡ್ರಿ ಗ್ರಾಸ್ ಸ್ಯಾಲರಿ ನಿಮಗೆ ಸಿಕ್ತ್ರಿ ಅದರೊಳಗೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಕಂಪಲ್ಸರಿ ಡಿಡಕ್ಷನ್ ಕೊಡ್ಬೇಕ್ರಿ ಯಾವ್ದ್ರಿ ಇದು ನಂಬರ್ 1 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹಾಂ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಕೊಡ್ಬೇಕ್ರಿ ಕಂಪಲ್ಸರಿ 50,000 ಕೊಡ್ಬೇಕ್ರಿ 50,000 ಕಂಪಲ್ಸರಿ ಕೊಡ್ಬೇಕು ಗೌರ್ಮೆಂಟ್ ಇರಲಿ ಪ್ರೈವೇಟ್ ಇರಲಿ ಈಗ ಅವರು ಗೌರ್ಮೆಂಟ್ ಎಂಪ್ಲಾಯಿ ಪ್ರೈವೇಟ್ ಎಂಪ್ಲಾಯಿ ಕೊಟ್ಟಿಲ್ಲ ಅಂದರೆ ಪ್ರೈವೇಟ್ ಎಂಪ್ಲಾಯಿ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಬರಂಗಿಲ್ಲ ಪ್ರೊಫೆಷನಲ್ ಟ್ಯಾಕ್ಸ್ ಬಗ್ಗೆ ಕೊಟ್ಟಾರಿಲ್ಲ ಪ್ರೊಫೆಷನಲ್ ಟ್ಯಾಕ್ಸ್ ಎಷ್ಟೈತ್ರಿ ಅಂತ ಕೊಟ್ಟಿಲ್ಲ ಪ್ರೊಫೆಷನಲ್ ಟ್ಯಾಕ್ಸ್ ಕೊಟ್ಟಿಲ್ಲ ಅಂದರೆ ತಗೋಬೇಡ್ರಿ ಮುಗೀತ್ರಿ ಈಗ ಲೆಸ್ ಮಾಡ್ರಿಪ್ಪ 22,60,000 ಒಳಗೆ ಲೆಸ್ ಮಾಡ್ಬೇಕ್ರಿ 50,000 ಎಷ್ಟು ಬಂತ್ರಿಪ್ಪ 22,10,000 22,10,000 ಬಂತ್ರಿ ಓಕೆ ಇದು ಏನ್ರಿ ಇದು ಇನ್ಕಮ್ ಫ್ರಮ್ ಸ್ಯಾಲರಿ ಇದು ಏನ್ರಿ ಇನ್ಕಮ್ ಫ್ರಮ್ ಸ್ಯಾಲರಿ ಹಾಂ ಈಗ ಏನು ಹೇಳ್ತಾರೆ ಇವರು ಈಗ ಮತ್ತೆ ಮುಂದೆ he informed the company with proof that he made savings of rupees under section 80C ಒಳಗೆ ಬಂತ್ರಿ ಅಂಡರ್ ಸೆಕ್ಷನ್ 80C ಬಂತ್ರಿ ಅಂಡರ್ ಸೆಕ್ಷನ್ 80 CCD ಬಂತ್ರಿ ಓಕೆ ಲೆಸ್ ಮಾಡ್ರಿಪ್ಪ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U 80C to 80U ಲೆಸ್ ರಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಹಾಂ ಬರ್ರಿ ಇದ ಒಳಗೆ ಏನೇನು ಲೆಸ್ ಮಾಡ್ಬೇಕಂತ್ರಿಪ್ಪ ಅವರು ಕೊಡ್ಬಿಟ್ಟಾರಿಲ್ಲ ಮೇಡ್ ಸೇವಿಂಗ್ಸ್ ಆಫ್ rupees 1,50,000 in eligible schemes notified for deduction under section 80C eligible schemes notified ಅಂತ ಬರೀರಿಲ್ಲ eligible schemes notified under section 80C under section 80C ಎಷ್ಟು ರೀ ಅಮೌಂಟ್ ಅದು 1,50,000 ತಗೋರಿಲ್ಲ
1,50,000 ಕರೆಕ್ಟಾ. ಹಾಂ ನೆಕ್ಸ್ಟ್ ಮತ್ತೆ ಐತ್ರಿ ಇಲ್ಲಿ ಆ್ಯಂಡ್ ₹50,000 ಇನ್ NPS ಅಂಡರ್ ಸೆಕ್ಷನ್ CCD 1 B ಅದು ಒಂದು ಅಮೌಂಟ್ ತಗೋರಿಪ್ಪ. ನೆಕ್ಸ್ಟ್ ಏನ್ರಿದು NPS. ಹಾಂ NPS ಅಂಡರ್ ಸೆಕ್ಷನ್ 80 CCD ಆಫ್ 1B ಅದರೊಳಗೆ ಅಮೌಂಟ್ ಎಷ್ಟ್ರಿಪ್ಪ 50,000. ಎಷ್ಟೈತಲ್ರ ಮತ್ತೇನಿಲ್ಲ ಜಾಸ್ತಿ ಡಿಡಕ್ಷನ್ ಎಷ್ಟೈತ್ರಿ ಬರೀ ಎರಡು ಐತ್ರಿ ಮತ್ತೇನು ಕೊಟ್ಟಿಲ್ಲ. ಓಕೆ 1,50,000 ಪ್ಲಸ್ 50,000 ಎಷ್ಟು ರೀ 2 lakh. ಹಾಂ ಈಗೇನು ಮಾಡ್ತೀರಿ 22,10,000 ಮೈನಸ್ 2 lakh ಎಷ್ಟ್ರಿಪ್ಪ 20,10,000. 20,10,000 ಬಂತ್ರಿ. 20,10,000 ಇದು ಏನ್ರಿದು ನೆಟ್ ಸ್ಯಾಲರಿ. ಏನ್ರಿದು ನೆಟ್ ಸ್ಯಾಲರಿ. ನೆಟ್ ಸ್ಯಾಲರಿ ಬಂತ್ರಿ ನೆಟ್ ಸ್ಯಾಲರಿ. ಹಾಂ ಈಗೇನ್ರಿಪ್ಪ ತಡೀರಿ ಇಷ್ಟು ಬಂತಲ್ಲ ಈಗ ನೆನ್ಪಿಡಿ ಇದು ಮಾಡ್ರಿ. ನೆಟ್ ಸ್ಯಾಲರಿ ಈಸ್ ಮೋರ್ ದ್ಯಾನ್ ಎ ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್. ನಿಮ್ದು ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ ಎಷ್ಟು ರೀ ನೋಡ್ರಿ. ಏಜ್ ಏನು ಕೊಟ್ಟಾರಿಲ್ಲ ಏಜ್ 60 ಏಜ್ 60 ಏಜ್ 35 ಏಜ್ ಅಬೌವ್ 60 ಅಬೌವ್ 80 ಏನು ಕೊಟ್ಟಾರಿಲ್ಲ ಕೊಟ್ಟಿಲ್ಲ. ಅಂದರೆ ಏನ್ರಿ ನಾರ್ಮಲ್ ಪರ್ಸನ್ ಇವರು. ನಾರ್ಮಲ್ ಪರ್ಸನ್ ಅಂದ್ರೆ ಏನ್ರಿಪ್ಪ ಲೆಸ್ ದ್ಯಾನ್ 60 ಏಜ್ ಲೆಸ್ ದ್ಯಾನ್ 60 years ಏಜ್. ಈಗ ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ ಎಷ್ಟ್ರಿಪ್ಪ ಈಗ ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ 2,50,000. ನೆಟ್ ಸ್ಯಾಲರಿ ನಿಮ್ದು ಎಷ್ಟು ಐತ್ರಿ ಮೋರ್ ದ್ಯಾನ್ 2,50,000 ಐತ್ರಿ. ಈಗ ಅವರಿಗೆ TDS ಕಂಪಲ್ಸರಿ ಅಲ್ಲ ಕಂಪಲ್ಸರಿ ಅದಕ್ಕೆ ಬರೀರಿ ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ ಅಂತ ಬರೀರಿ. ಲೆಸ್ ಬರಿಬೇಕಲ್ಲ ಈಗ ಲೆಸ್ ಅಂತ ಯಾಕ್ರಿ 2,50,000 ಜಾಸ್ತಿ ಅಮೌಂಟ್ ಐತ್ರಿ ಅಂದರೆ ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ ಲೆಸ್ ಮಾಡ್ಬೇಕ್ರಿ. ಸಪೋಸ್ ಅದು ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ಗಿಂತ ಕಮ್ಮಿ ಬಂತ್ರಿ 2,50,000 ಕಮ್ಮಿ ಬಂತ್ರಿ ಆವಾಗ ಲೆಸ್ ಮಾಡಕ್ ಆಗೋದಿಲ್ಲ. ಅಂದ್ರೆ ಲೆಸ್ ಅಂತ ಬರೀರಿ ಲೆಸ್ ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್. ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ ಎಷ್ಟ್ರಿಪ್ಪ ಮೋರ್ ದ್ಯಾನ್ 60 years ಏಜ್ ಮೋರ್ ದ್ಯಾನ್ 80 years ಏಜ್ ಕೊಟ್ಟಿಲ್ಲ ಅಂದ್ರೆ ನಾರ್ಮಲ್ ಪರ್ಸನ್ ಅಂದ್ರೆ ಎಷ್ಟ್ರಿ ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ 2,50,000. ಎಷ್ಟು ಬಂತ್ರಿ ಅಮೌಂಟ್ 20,10,000 minus 2,50,000 you will get 17,60,000. 17,60,000 ಏನು ಹೇಳ್ತಿರಿದ್ದು 17,60,000 17,60,000 salary for the purpose of TDS. ತಿಳಿತ್ರಿ. ಈಗ TDS ಕೊಡ್ಬೇಕು ಬೇಡ TDS ಕೊಡ್ಬೇಕ್ರಿ ಕಂಪಲ್ಸರಿ ಐತ್ರಿ. ಯಾಕ್ರಿ ನೆಟ್ ಸ್ಯಾಲರಿ ಈಸ್ ಮೋರ್ ದ್ಯಾನ್ ಇದಕ್ಕಿಂತ ಜಾಸ್ತಿ ಐತ್ರಿ. ನೆಟ್ ಸ್ಯಾಲರಿ ಈಸ್ ಇದಕ್ಕಿಂತ ಮೋರ್ ದ್ಯಾನ್ ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್. ನೆಟ್ ಸ್ಯಾಲರಿ ನಿಮ್ದು ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ಗಿಂತ ಜಾಸ್ತಿ ಐತ್ರಿ ಅದಕ್ಕೆ TDS ಕಂಪಲ್ಸರಿ. ಇಫ್ ನೆಟ್ ಸ್ಯಾಲರಿ ಈಸ್ ಲೆಸ್ ದ್ಯಾನ್ ಕಮ್ಮಿ ಬಂತ್ರಿ ಲೆಸ್ ದ್ಯಾನ್ ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ ಆವಾಗ TDS ಕಂಪಲ್ಸರಿ ಇಲ್ಲ ತಿಳಿತ್ರಿ. ನೆಟ್ ಸ್ಯಾಲರಿ ನಿಮ್ದು ಇದು ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ಗಿಂತ ಜಾಸ್ತಿ ಬಂತ್ರಿ ಆವಾಗ TDS ಕಂಪಲ್ಸರಿ. ನೆಟ್ ಸ್ಯಾಲರಿ ನಿಮ್ದು ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ಗಿಂತ ಕಮ್ಮಿ ಬಂತ್ರಿ ಆವಾಗ TDS ಕಂಪಲ್ಸರಿ ಅಲ್ಲ. ಈಗ TDS ಕೊಡ್ಬೇಕು ಬೇಡ ಇಲ್ಲೇ ಕಂಪೇರ್ ಮಾಡಿ. ಇಲ್ಲೇ ನೆಟ್ ಸ್ಯಾಲರಿ ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ಗೆ ಜಾಸ್ತಿ ಐತ್ರಿ. ಇಲ್ಲೇ ಬರ್ರಿ ಇಲ್ಲೇ ನೋಡ್ರಿ ಇಲ್ಲೇ ನೋಡ್ರಿ ಪ್ರಾಬ್ಲಮ್ ಇಲ್ಲ. ನೋಡ್ರಿ ಇಲ್ಲೇ ನೆಟ್ ಸ್ಯಾಲರಿ ನಿಮ್ದು ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ಗಿಂತ ಜಾಸ್ತಿ ಐತ್ರಿ ಕಂಪಲ್ಸರಿ TDS ಕೊಡ್ಬೇಕು. ಇದು ನೆಟ್ ಸ್ಯಾಲರಿ ನಿಮ್ದು ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ಗಿಂತ ಕಮ್ಮಿ ಬಂತ್ರಿ ಆವಾಗ TDS कंपलसरी अल्लाह ತಿಳಿತ್ರಿ. ओके आप लोगों को समझ में आया? क्या समझ में आया? देखो यहाँ पे वही कैलकुलेशन ऑफ सैलरी फॉर द पर्पस ऑफ TDS पर्टिकुलर्स रुपीज करके
पहले क्या है ना, इनकम फ्रॉम सैलरी, उसके अंदर क्या था उन्हें, ये पर एनम नहीं, एनुअल सैलरी, एनुअल सैलरी कितनी है उसकी 25 लाख है। जो उन्हें क्या बोल रहा है उसके अंदर मिक्स है, एचआरए मिक्स है, वो एचआरए को क्या करो बोलो, लेस करो करके बोल रहा है। एग्जाम्पशन फॉर एचआरए अंडर सेक्शन 10 ऑफ 39 2,40,000 निकालो करके बोल रहा है, इसलिए लेस एग्जाम्पशन फॉर एचआरए अंडर सेक्शन 10 ऑफ 39 कितना निकालना, 2,40,000 निकालना। निकाल तो कितना बचा, 22,60,000 बचा। ये कौन सा क्या बोलते हैं इसको, ग्रॉस सैलरी बोलते हैं। अब इसमें से वो आने दिया, वहां पे नहीं दिया, हमें निकालना है इसके अंदर। लेस डिडक्शन अंडर सेक्शन क्या निकालना, 16। इसके अंदर एक डिडक्शन कंपलसरी है, वो गवर्नमेंट एम्प्लॉय रहने दो, प्राइवेट एम्प्लॉय रहने दो, कंपलसरी निकालना। क्या है वो, स्टैंडर्ड डिडक्शन। कितना अमाउंट है इसका, 50,000 कंपलसरी है, 50,000 कंपलसरी अमाउंट। अब देखो यहाँ पे उन्हें गवर्नमेंट एम्प्लॉय की प्राइवेट एम्प्लॉय कुछ भी नहीं दिया, कौन सी कंपनी का नाम भी नहीं दिया, प्राइवेट है कि गवर्नमेंट है करके। अगर प्राइवेट है, प्राइवेट के बारे में भी इन्फॉर्मेशन नहीं, गवर्नमेंट के बारे में भी इन्फॉर्मेशन है, तब क्या समझना उसको, हमें क्या अज्यूम करना, प्राइवेट एम्प्लॉय का अज्यूम करना। प्राइवेट एम्प्लॉय को यहाँ पे देते कहते हैं एंटरटेनमेंट अलाउंस, प्राइवेट एम्प्लॉय को एंटरटेनमेंट अलाउंस नहीं देते, सिर्फ गवर्नमेंट एम्प्लॉय आता है उसको एंटरटेनमेंट अलाउंस कितना, 5,000 रुपीज। ओके, प्रोफेशनल टैक्स है क्या इसके अंदर, प्रोफेशनल टैक्स है नहीं है तो नहीं लेना, दिया तो लेना, नहीं दिया हाँ ओके। 22,10,000 इसको क्या बोलते हैं, इनकम फ्रॉम सैलरी बोलते हैं। आया, अब क्या बोल रहा हूँ, 1,50,000 लेस करो किसमें, अंडर सेक्शन 80C में, किसके बारे में, एलिजिबल स्कीम नोटिफाइड करके। यहाँ पे लिखो एलिजिबल लेस रिडक्शन अंडर सेक्शन 80C टू 80U। इसके अंदर क्या बोल रहा है, एलिजिबल स्कीम्स नोटिफाइड, हाँ अंडर सेक्शन 80C, उसमें कितना निकालो, 1,50,000 निकालो। ठीक है, नेक्स्ट क्या बोल रहा है, 50,000 निकालो किसमें, एनपीएस में, अंडर सेक्शन 80CCD 1B में निकालो बोल रहा। वही एनपीएस नेशनल पेंशन स्कीम्स अंडर सेक्शन 80CCD ऑफ 1B कितना निकालना, 50,000 निकालना। 1,50,000 प्लस 50,000 कितना आया, 2 लाख आया। अब 22,10,000 माइनस 2 लाख कितना आता, 20,10,000 आता, करेक्ट है। इसको क्या बोलते हैं, मैं नेट सैलरी बोलते हैं। अब तुम्हारा बेसिक एग्जाम, उन्हें कितने साल का, उन्हें कितने ईयर का उन्हें नहीं दिया उनको, मिस्टर यस इज बिलो 60 ईयर्स, मिस्टर यस इज अबव 60 ईयर्स, मिस्टर यस इज अबव 80 ईयर्स, कुछ भी नहीं दिया। अबव 80 ईयर्स बोले तो 5 लाख आता इधर, बेसिक एग्जाम्शन लिमिट पे, बेसिक एग्जाम्शन लिमिट अबव 80 ईयर्स है तो 5 लाख आता। अबव 60 ईयर्स है, अबव 60 ईयर्स तब कितना आता, 3 लाख आता। लेस देन 60 ईयर्स आया तो 2,50,000 आता। ठीक है, कुछ भी नहीं दिया तो, कुछ भी नहीं दिया तो बिलो 60 ईयर्स कितना लेना है, बेसिक एग्जाम्शन लिमिट हमारा 2,50,000। अब यहाँ पे नेट सैलरी देखो तुम्हारा कितना है, मोर देन 2,50,000 है, मोर देन बेसिक एग्जाम्शन लिमिट से ज्यादा है। तुम्हारा नेट सैलरी बेसिक एग्जाम्शन लिमिट से ज्यादा है तो क्या करना, टीडीएस कंपलसरी। अगर तुम्हारा नेट सैलरी बेसिक एग्जाम्शन लिमिट से कम है तब टीडीएस कंपलसरी नहीं, समझा। तुम्हारी नेट सैलरी अगर बेसिक एग्जाम्शन लिमिट से ज्यादा है तो टीडीएस कंपलसरी। तुम्हारी नेट सैलरी अगर बेसिक एग्जाम्शन लिमिट से कम है तब टीडीएस कंपलसरी नहीं। अब देखो यहाँ पे 2,50,000, यहाँ पे 20 लाख है, ज्यादा है, नेट सैलरी ज्यादा है तो टीडीएस कंपलसरी। अगर एक कम आता तो 1,50,000 आता तो यहाँ टीडीएस कंपलसरी नहीं। ठीक है, ऐसा है। उसमें से निकालो कितना बचता, 17,60,000, इसको क्या बोलते हैं, सैलरी फॉर द पर्पस ऑफ टीडीएस। ठीक है, समझ में आया, ओके। टेक डाउन द स्क्रीनशॉट, विल सी प्रॉब्लम्स। हाँ, नोट लिखना है पे, ನೋಟ್ ಕಂಪಲ್ಸರಿ ಬರಬೇಕಲ್ಲ ಮತ್ತೆ, TDS ಕಂಪಲ್ಸರಿ ಐತಿಲ್ರಿ ಇಲ್ರಿ ಅಂತ. ಓಕೆ, compute the amount of salary on which TDS is to be made by the company under section 192 for the assessment year 23-24. ಆ್ಯಕ್ಚುಲಿ ಸ್ಯಾಲರಿ ಫಾರ್ ದಿ ಪರ್ಪಸ್ ಆಫ್ TDS ಇದು ರೀ, ನೆಟ್ ಸ್ಯಾಲರಿ ಅಂತ ಬರೀರಿ, ಓಕೆ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಹಾಂ, TDS ಇನ್ ದಿಸ್ ಕೇಸ್, ಈ ಕೇಸಲ್ಲೇ, in this case, ಈ ಕೇಸಲ್ಲೇ, in this case TDS compulsory, TDS not compulsory, TDS is compulsory. In this case the TDS is a compulsory, TDS is compulsory. okay, क्या करें, because the net salary, because the net salary is more than basic exemption limit. Basic exemption limit. ಕರೆಕ್ಟಾ, ನಿಮ್ದು ನೆಟ್ ಸ್ಯಾಲರಿ ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ಗಿಂತ ಜಾಸ್ತಿ ಐತ್ರಿ, ಅವಾಗ TDS ಕಂಪಲ್ಸರಿ. ನಿಮ್ದು ನೆಟ್ ಸ್ಯಾಲರಿ ಬೇಸಿಕ್ ಎಕ್ಸಾಮ್ಷನ್ ಲಿಮಿಟ್ಗಿಂತ ಕಮ್ಮಿ ಬಂತ್ರಿ,
TDS इज नॉट कंपलसरी। तुम्हारी नेट सैलरी अगर बेसिक एग्जाम्पशन लिमिट से ज़्यादा है तो TDS कंपलसरी, तुम्हारी नेट सैलरी अगर बेसिक एग्जाम्पशन लिमिट से कम है तो TDS इज नॉट कंपलसरी। ठीक है, डन। टेक द स्क्रीनशॉट ऑफ दिस। ಸೊ ಈಗ ಕ್ವಶನ್ ನಂಬರ್ 4 ಡಿಸ್ಕಸ್ ಮಾಡೋಣ್ರಿ TDS ಬೇಸ್ ಮೇಲೆ. ಎಕ್ಸಾಮಿನ್ ದ TDS implications in the following cases of Mr. A for the assessment year 2023-24. ಕ್ವಶನ್ ಈ ಟೈಪ್ ಕೇಳ್ತಾರೆ, ಮೇ ಬಿ ಕೇಳಬಹುದು, ಮೇ ಬಿ ಆರ್ ಮೇ ನಾಟ್ ಬಿ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ನಿಮಗೆ ITR, ದಟ್ಸ್ ವೈ. ಓಕೆ, ಫಸ್ಟ್ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಾರಿ? ಎ, ಫಿಕ್ಸ್ಡ್ ಡಿಪಾಸಿಟ್ ಆಫ್ ₹20 lakh ಇನ್ ಕ್ಯಾನರಾ ಬ್ಯಾಂಕ್ at 7%. ನೆಕ್ಸ್ಟ್ 10% debentures in Tata Motors ₹5 lakh. Next, dividend on equity shares ₹60,000 in Jindal Limited, Bangalore. Next, directors fees ₹90,000 from Om Limited, Delhi. Next, professional fees ₹80,000. ಅಷ್ಟೇ ಐತ್ರಿ ಏನ್ರಿ. 5 ಅಡ್ಜಸ್ಟ್ಮೆಂಟ್ ಕೊಟ್ಟಾರೆ ನಿಮಗೆ. 5 ಅಡ್ಜಸ್ಟ್ಮೆಂಟ್ ಕೊಟ್ಟು TDS ಫೈಂಡ್ ಔಟ್ ಮಾಡ್ರಿಪ್ಪ ಅಂತ. TDS ಹೆಂಗೆ ಟ್ರೀಟ್ಮೆಂಟ್ ಹೆಂಗೆ ಮಾಡ್ತೀರಿ TDS ಅಂತ ಕೇಳಾದ್ರಿ ನಿಮ್ಗೆ ಕ್ವಶನ್ ಇದು. ओके, समझे आप लोग? क्या है वो तुम्हारे को क्या पूछ रहा है? TDS कैसे, इसको TDS कैसे मालूम करते हैं और TDS का ट्रीटमेंट कैसे करते हैं करके पूछ रहा है तुम्हारे को. 5 एडजस्टमेंट्स दिया तुम्हारे को ने, ये है 5 एडजस्टमेंट्स. इसको देख के मालूम करने का भी क्या करना है करके. ठीक है, मालूम करेंगे TDS, कैलकुलेशन ऑफ TDS. आओ सोल्यूशन. ಏನು ಮಾಡ್ತೀರಿ? ಕ್ಯಾಲ್ಕುಲೇಷನ್ ಆಫ್ TDS ಅಲ್ಲ, और एग्जामिनेशन ऑफ TDS. ओके, कैलकुलेशन ऑफ TDS. फर्स्ट अड्जस्टमेंट ए, ಏನಿದು ಫಸ್ಟ್ ಅಡ್ಜಸ್ಟ್ಮೆಂಟ್? ಫಿಕ್ಸ್ಡ್ ಡಿಪಾಸಿಟ್. ಫಿಕ್ಸ್ಡ್ ಡಿಪಾಸಿಟ್ ಆಫ್ ₹20,000 ಇನ್ ಕ್ಯಾನರಾ ಬ್ಯಾಂಕ್ ಬರೀರಿ, ಅದು ಸೇಮ್. fixed deposit of rupees 20 lakh. Fixed deposit of rupees 20 lakh. Wait a minute. Okay, fixed deposit of rupees 20 lakh. 20 lakh in Canara Bank. Canara Bank at a 7%. 7%. ಕರೆಕ್ಟಾ? ಅದೇ ಇದು ಅಡ್ಜಸ್ಟ್ಮೆಂಟ್ ರೀ. ಇಲ್ಲೇ ಬಟ್ ಅಡ್ಜಸ್ಟ್ಮೆಂಟ್ ಬರೀರಿ. ಓಕೆ, ನೋಡ್ರಿ ಇಲ್ಲೇ ನಾ ಹೇಳ್ತೀನಿ ನೋಡ್ರಿ ನಿಮಗೆ. ಫಸ್ಟ್ ಫಿಕ್ಸ್ಡ್ ಡಿಪಾಸಿಟ್ ಆಫ್ ₹20 lakh ಇನ್ ಕ್ಯಾನರಾ ಬ್ಯಾಂಕ್. ಡಿಪಾಸಿಟ್ ಅಲ್ಲ ಇದು, ಡಿಪಾಸಿಟ್. ಡಿಪಾಸಿಟ್ ಮೇಲೆ TDS ರೇಟ್ ಎಷ್ಟ್ರಿಪ್ಪ? ಫಿಕ್ಸ್ಡ್ ಡಿಪಾಸಿಟ್ ಮೇಲೆ ಅಂದರೆ ಡಿಪಾಸಿಟ್ ಮೇಲೆ ರೇಟ್ ಎಷ್ಟ್ರಿ TDS ರೇಟ್? ನೀವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಮಾಡ್ತಿಲ್ರಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇನ್ಕಮ್ ಟ್ಯಾಕ್ಸ್ ಒಳಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅಲ್ಲಿ ಡಿಪಾಸಿಟ್, ಫಿಕ್ಸ್ಡ್ ಡಿಪಾಸಿಟ್ ಬ್ರಾಕೆಟ್ ಒಳಗೆ ನೆಟ್ ಕೊಟ್ಟಿದ್ದಂದ್ರೆ ಏನು ಮಾಡ್ತಿದ್ರಿ ನೀವು? 100/90 ಅಲ್ಲ, ಅದಕ್ಕೆ 90 ಅಂದರೆ ಯಾಕ್ರಿ ಇದು 90? 100 ಒಳಗೆ 10% ಕಟ್ ಮಾಡ್ತಾರೆ ಇವರು, ಅದಕ್ಕೆ ಏನ್ರಿಪ್ಪ 90. ಓಕೆ, ಈಗ ಫಿಕ್ಸ್ಡ್ ಡಿಪಾಸಿಟ್ ಮೇಲೆ TDS ರೇಟ್ ಎಷ್ಟ್ರಿ? ಈಗ 10%. ಓಕೆ, 10% ನೋಡ್ರಿ. ಫಿಕ್ಸ್ಡ್ ಡಿಪಾಸಿಟ್ ಮೇಲೆ ರೇಟ್ ಎಷ್ಟ್ರಿ? 10% TDS ರೇಟ್. ಆಮೇಲೆ 10% ಡಿಬೆಂಚರ್ಸ್ ಇನ್ ಟಾಟಾ ಮೋಟರ್ಸ್ ಲಿಮಿಟೆಡ್. ಟಾಟಾ ಮೋಟರ್ಸ್ ₹5 lakh ಡಿಬೆಂಚರ್ಸ್. ಸಪೋಸ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಬಂತ್ರಿ, ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಬಂತ್ರಿ, ಅವಾಗ ಏನು ಮಾಡ್ತೀರಿ ನೀವು? 100/90. ಯಾಕ್ರಿ? 10% ಡಿಬೆಂಚರ್ಸ್ ಮೇಲೆ TDS ರೀ. 10% TDS ರೇಟ್ ಇಸ್ 10%. ಓಕೆ, ಇಲ್ಲಿ TDS 10%, ಇಲ್ಲಿ TDS 10%. ನೆಕ್ಸ್ಟ್, ಡಿವಿಡೆಂಡ್ ಆನ್ ಇಕ್ವಿಟಿ ಶೇರ್ಸ್ ಆಫ್ ₹60,000 ಇನ್ ಜಿಂದಾಲ್ ಲಿಮಿಟೆಡ್, ಬ್ಯಾಂಗ್ಳೂರ್. ಜಿಂದಾಲ್ ಲಿಮಿಟೆಡ್ ಪ್ರೈವೇಟ್ ಕಂಪನಿ ರೀ, ಅದ್ರ ಮೇಲೆ ಡಿವಿಡೆಂಟ್ ರೀ, ಅಂದರೆ ಸೇಮ್ TDS ರೇಟ್ 10%. ನೆಕ್ಸ್ಟ್, ಡೈರೆಕ್ಟರ್ಸ್ ಫೀಸ್ ₹90,000 ಫ್ರಾಮ್ ಓಮ್ ಲಿಮಿಟೆಡ್, ಡೆಲ್ಲಿ. ಓಮ್ ಲಿಮಿಟೆಡ್ ಏನ್ರಿ? ಕಂಪನಿ. ಕಂಪನಿದು ಡೈರೆಕ್ಟರ್ಸ್ ಫೀಸ್ ಕೊಡ್ಬೇಕ್ರಿ, ಅಂದ್ರೆ ಏನ್ರಿಪ್ಪ? TDS ರೇಟ್ 10%. TDS ರೇಟ್ 10% ರೀಪ, ಇಲ್ಲಿ ಕಂಪನಿ ಐತ್ರಿ, ಅದಕ್ಕೆ 10%. ಈಗ ಬರ್ರಿ ಪ್ರೊಫೆಷನಲ್ ಫೀಸ್. ಪ್ರೊಫೆಷನಲ್ ಫೀಸ್ ₹80,000. ಇದರ ಬಗ್ಗೆ ನಿಮಗೆ ಗೊತ್ತಿಲ್ಲ, ನಾ ಹೇಳ್ತೀನಿ ರೀ ಆಮೇಲೆ. ಓಕೆ,
ಮೇ ಬಿ ಗೊತ್ತಿರಬಹುದು ನಿಮಗೆ, ಬಟ್ ಇದು ಹೇಳಿಲ್ಲ ನಾನು, ಅದಕ್ಕೆ ಹೇಳ್ತೀನಿ ರೀ ಆಮೇಲೆ ತಿಳಿತೀರಿ. समझे आप लोगों को. इनकम फ्रॉम अदर सोर्स में जब कैलकुलेशन करते थे आप इनकम टैक्स 2 में, अभी जो एग्जाम हुआ इनकम टैक्स 2 में इनकम फ्रॉम अदर सोर्सेस करके था वहाँ पे चैप्टर, वहाँ पे करते थे नहीं फिक्स्ड डिपॉजिट, अगर ब्रैकेट में नेट करके आया तो क्या करते थे तुम लोग 100 डिवाइडेड बाय 90 करते थे. 90 क्यों करते थे वह, उसमें से 100 का 10% क्या है, TDS है. अब TDS कितना यहाँ पे 10%, समझ में आया. नेक्स्ट क्या है 10% डिबेंचर्स इन टाटा मोटर्स है कि नहीं, यहाँ पे टाटा मोटर्स क्या है प्राइवेट कंपनी, और डिबेंचर क्या है, डिबेंचर अगर प्राइवेट कंपनी का डिबेंचर आया तो क्या होता, क्या बोलते हैं उसको, टैक्स फ्री डिबेंचर करके था नहीं वहाँ पे क्या करते थे तुम लोग 100 डिवाइडेड बाय 90 करते थे. क्यों 10% TDS है यहाँ पे भी. नेक्स्ट डिविडेंड ऑन इक्विटी शेयर्स ₹60,000 इन जिंदाल लिमिटेड बैंगलोर. जिंदाल लिमिटेड बैंगलोर क्या है, प्राइवेट कंपनी. जिंदाल लिमिटेड बैंगलोर क्या है, प्राइवेट कंपनी. और कंपनी, ओके सपोज अ कंपनी चल रही, कंपनी है नहीं है, ये भी कंपनी है, ये भी कंपनी है. कंपनी के ऊपर अगर डिविडेंड दे रहे, कंपनी में अगर डिविडेंड दे रहे तो TDS का रेट कितना रहता है 10%. TDS इज 10%. नेक्स्ट डायरेक्टर्स फीस ₹90,000 फ्रॉम ओम लिमिटेड. क्या है ओम लिमिटेड, क्या है कंपनी है, ओके कंपनी है, तो उसके अंदर डायरेक्टर्स फीस दे रहे हैं. यहाँ पे क्या करना है, यहाँ पे TDS है 10% लेना है यहाँ पे. कंपनी में अगर डायरेक्टर्स को फीस दे रहे तो क्या TDS का कितना रेट है 10%. नेक्स्ट क्या है प्रोफेशनल फीस. प्रोफेशनल फीस के बारे में तुम्हारे को नहीं, अभी शायद नहीं मालूम, लेकिन मैं तुम्हारे को बाद में बोलता हूँ होने के बाद में, ठीक है. TDS 10%, TDS 10%, TDS 10%, TDS 10%, ठीक है. हाँ और एक बात, TDS 10% अमाउंट लिमिट नोड्री यहाँ पे नोड्री ले, TDS रेट 10%, TDS 10%, 10%, TDS रेट 10%, ABCD मटा 10% ರೀ, ಓಕೆ TDS ರೇಟ್. ಈಗ TDS ಅಮೌಂಟ್ ರೀ 5,000. TDS ರೇಟ್ ಎಲ್ಲೆಲ್ಲಿ 10% ನೋಡ್ರಿ, ABCD TDS ರೇಟ್ 10%, TDS ಲಿಮಿಟ್ ಅಮೌಂಟ್ 5,000 ಒಳಗೆ ಬಂತು ರೀ ಅಮೌಂಟ್. ಕ್ಯಾಲ್ಕುಲೇಷನ್ ಮಾಡಿದ ಮೇಲೆ ನೋಡ್ರಿ TDS ರೇಟ್ 10%, TDS ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ 5,000 ಒಳಗೆ ಬಂತು ರೀ, 5,000ಕ್ಕಿಂತ ಕಮ್ಮಿ ಬಂತು ರೀ, ನೋ TDS. ತಿಳಿದ್ರಿ, TDS ರೇಟ್ 10%, ಓಕೆ ಅದು TDS ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ 5,000 ಬಂತು ರೀ, ಆವಾಗ TDS ಅಲ್ಲ, TDS ಕೊಡೋಕ್ಕಾಗೋದಿಲ್ಲ ಅವರಿಗೆ. 5,000ಕ್ಕಿಂತ ಕಮ್ಮಿ ಬಂದಂದ್ರೆ TDS ದೇರ್ ಇಸ್ ನೋ TDS, ಓಕೆ. 5,000ಕ್ಕಿಂತ ಜಾಸ್ತಿ ಬಂತು ರೀ ಅಮೌಂಟ್, ಪೂರಾ ಅಮೌಂಟ್ ಟ್ಯಾಕ್ಸೇಬಲ್. ತಿಳಿದ್ರಿ, ABCD ಅಡ್ಜಸ್ಟ್ಮೆಂಟ್ಗೆ TDS ರೇಟ್ 10%, TDS ಅಮೌಂಟ್ ಲಿಮಿಟ್ 5,000 ಒಳಗೆ ಬಂತು ರೀ ನೋ TDS, 5,000ಕ್ಕಿಂತ ಜಾಸ್ತಿ ಬಂತು ರೀ पूरा अमाउंट टैक्सेबल. ತಿಳಿದ್ರಿ, समझ में आप लोगों को. ABCD में TDS का रेट कितना बोला तुम्हारे को, सब में अभी 10%. TDS का अमाउंट लिमिट है कितना, TDS का अमाउंट लिमिट 5,000. अगर कैलकुलेशन करने के बाद में TDS इनका 5,000 के नीचे आया, 5,000 से कम आया तो TDS नो TDS नहीं लगाते. अगर कैलकुलेशन करने के बाद में TDS का अमाउंट 5,000 के ऊपर आया तो पूरा अमाउंट टैक्सेबल. ठीक है, करेंगे अभी, इसको छोड़ो बाद में करेंगे. फर्स्ट है कैलकुलेशन ऑफ TDS, फिक्स्ड डिपॉजिट ऑफ ₹20 lakh इन कैनरा बैंक एट 7%. ओके, हेड रिपार्ट TDS रेट ಎಷ್ಟು ರೀ, TDS ರೇಟ್ ಇಸ್ ಈಕ್ವಲ್ ಟು 10%. ಕರೆಕ್ಟ್. ಆಮೇಲೆ TDS ಅಮೌಂಟ್ ನೆಕ್ಸ್ಟ್ ಎಲ್ಲಿ ಬರಬೇಕಲ್ಲಿ, TDS ಅಮೌಂಟ್ ಲಿಮಿಟ್ ಎಲ್ಲಿ ಬರ್ತದೆ ನೋಡ್ರಿಪ್ಪ, TDS ಲಿಮಿಟ್ is equal to rupees 5,000. ನೆನ್ಪಿಡ್ಕೋರಿದು ಫಿಕ್ಸ್ಡ್ ಡಿಪಾಸಿಟ್ ಆಫ್ ₹20 lakh ಇನ್ ಕೆನರಾ ಬ್ಯಾಂಕ್ ಎಟ್ 7%. ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ರಿ. TDS ರೇಟ್ ಎಷ್ಟು ರೀ 10%, TDS ಅಮೌಂಟ್ ಲಿಮಿಟ್ ಎಷ್ಟು ರೀ, TDS ಅಮೌಂಟ್ ಲಿಮಿಟ್ ₹5,000. 5,000ಕ್ಕಿಂತ ಕಮ್ಮಿ ಬಂತು ರೀ ನೋ TDS ಇಸ್ ಈಕ್ವಲ್ ಟು 0. 5,000ಕ್ಕಿಂತ ಜಾಸ್ತಿ ಬಂತು ರೀ ಪೂರಾ ಅಮೌಂಟ್ ಟ್ಯಾಕ್ಸೇಬಲ್. ಓಕೆ, ಬರ್ರಿ. हाँ अमाउंट ಎಷ್ಟು ರೀಪ ಇದು, ಅಮೌಂಟ್ ಇಲ್ಲಿ ಬರೀ TDS ಇಸ್ ಈಕ್ವಲ್ ಟು ಎಷ್ಟು ರೀ ಅಮೌಂಟ್ ಇದು 20 lakh. ಕರೆಕ್ಟ್, 20 lakh. ಹಾಂ, ರೇಟ್ ಎಷ್ಟು ರೀಪ 7% ಇಂಟು 7%. ಹಾಂ, ಎಷ್ಟು ಬಂತು ರೀ 20 lakh ಅಮೌಂಟ್ ಇಂಟು ರೇಟ್ ಎಷ್ಟು ರೀಪ 7% ಇಸ್ ಈಕ್ವಲ್ ಟು ಎಷ್ಟು ಬಂತು ರೀ, ಇದು ಮಾಡಿರಿ, ಇದು 20 lakh ಇಂಟು
ಫಸ್ಟ್ ನೋಡ್ರಿ ಅಮೌಂಟ್ ತೊಗೋಬೇಕು, ಆಮೇಲೆ ರೇಟ್ ತೊಗೋಬೇಕು, ಆಮೇಲೆ ಟಿ ಡಿ ಎಸ್ ರೇಟ್ ತೊಗೋಬೇಕು. ತಿಳಿತೀರಿ ನಿಮಗೆ? फर्स्ट अमाउंट तगोबेक, आमेले रेट तगोबेक, आमेले टीडीएस रेट तगोबेक. समझ में आप लोगों को? पहले अमाउंट लो, उसके बाद में ये जो इंटरेस्ट रेट देते को वो लो, उसके बाद में टीडीएस का रेट लो. 20 लाख इंटू 7% ಎಷ್ಟು? 1,40,000. 1,40,000. हाँ करेक्ट है. इंटू 20 लाख इंटू 7% अमाउंट कितना आया? 1,40,000. करेक्ट है. इंटू टीडीएस रेट ಎಷ್ಟು? 10%. ಈ टीडीएस रेट ತಗೋರಿ ಇಂಟು 10%, 10/100. ಹೇಳ್ರಿ ಈಗ ಎಷ್ಟು ಬಂತು ಈಗ? 1,40,000 ಇಂಟು 10%, 14,000 ಬಂತು ರೀ. ಹಾಂ 14,000. ಈಗ ಹೇಳ್ರಿ ಅಮೌಂಟ್ ಎಷ್ಟು ಬಂತು ರೀ ಈಗ? ಟಿ ಡಿ ಎಸ್ ಕ್ಯಾಲ್ಕುಲೇಷನ್ 20 लाख ಇಂಟು 7% ರೇಟ್ ಅಮೌಂಟ್ ಬಂತು ರೀ, ಇಂಟು ಟಿ ಡಿ ಎಸ್ ರೇಟ್ 10% ಎಷ್ಟು ಬಂತು ರೀ ಅಮೌಂಟ್? 14,000. ನಿಮ್ದು ಲಿಮಿಟ್ ಎಷ್ಟು ಐತಿ ರೀ? ಲಿಮಿಟ್ 5,000. 5,000ಕ್ಕಿಂತ ಒಳಗೆ ಬಂತು ರೀ, ಒಳಗೆ 5,000ಕ್ಕಿಂತ ಕಮ್ಮಿ ಬಂತು ರೀ ಇದು ಅಮೌಂಟ್. ಆನ್ಸರ್ ಅಮೌಂಟ್ 5,000ಕ್ಕಿಂತ ಒಳಗೆ ಬಂತು ರೀ. ಟಿ ಡಿ ಎಸ್ ಇಸ್ ಈಕ್ವಲ್ ಟು ನಿಲ್, ಟಿ ಡಿ ಎಸ್ ಇಸ್ ಈಕ್ವಲ್ ಟು 0, ನಿಲ್. ನಿಮ್ದು ಆನ್ಸರ್ ಇಲ್ಲೇ 5,000ಕ್ಕಿಂತ ಜಾಸ್ತಿ ಬಂತು ರೀ, ಪೂರ ಅಮೌಂಟ್ ಟ್ಯಾಕ್ಸೇಬಲ್. ಈಗ ಟಿ ಡಿ ಎಸ್ ಇಸ್ ಈಕ್ವಲ್ ಟು 14,000 ಬರೀಬೇಕು, ಟಿ ಡಿ ಎಸ್ ಇಸ್ ಈಕ್ವಲ್ ಟು 0 ಬರೀಬೇಕು. ಈಗ ಟಿ ಡಿ ಎಸ್ ಇಸ್ ಈಕ್ವಲ್ ಟು 14,000 ಬರೀಬೇಕು. ಯಾಕಂದ್ರೆ 5,000ಕ್ಕಿಂತ ಜಾಸ್ತಿ ಅಮೌಂಟ್ ಐತಿ, ಪೂರ ಅಮೌಂಟ್ ಟ್ಯಾಕ್ಸೇಬಲ್. ಸಪೋಸ್ ಇಲ್ಲಿ 4,000 ಬಂತು ರೀ ಆನ್ಸರ್, ಏನ್ರಿ 4,000 ಬಂತು ರೀ, 5,000ಕ್ಕಿಂತ ಒಳಗೈತಲ್ಲ ಅದು, ಟಿ ಡಿ ಎಸ್ ಇಸ್ ಈಕ್ವಲ್ ಟು 0. ಯಾಕ್ರಿ 5,000क्किंत कम है. ತಿಳಿತ್ರಿ? ಹೆಂಗೆ समझ में आप लोगों को? क्या करके हमें कैलकुलेशन करें यहाँ पे 20 लाख करे इंटू 7% करे इंटू जो अमाउंट आया उसके ऊपर 10% निकाले. कितना अमाउंट आया? 14,000 आया. मैं तुम्हारे को क्या बोला था? अगर टीडीएस कैलकुलेशन कर रहे हैं मैं, अगर तुम्हारा आंसर 5,000 से कम आया तो टीडीएस इज इक्वल टू निल, 5,000 से ज़्यादा आया तो पूरा अमाउंट टैक्सेबल. ठीक है? अब देखो यहाँ पे तुम्हारा आंसर कितना आया? 14,000. यहाँ पे लिमिट कितना है? 5,000. 5,000 से ज़्यादा है नहीं है तो टीडीएस इज इक्वल टू 14,000, पूरा अमाउंट टैक्सेबल. यहाँ पे आंसर तुम्हारा 4,000 आया. कितना? 4,000. तब तुम्हारा लिमिट कितना है? 5,000. 5,000 के अंदर है, 5,000 से कम है 4,000, इसलिए टीडीएस इज इक्वल टू निल. तब टीडीएस 0 आता. समझ में आया? ऐसे करना. हाँ ಈಗ ಹೇಳ್ರಿ टीडीएस ಎಷ್ಟು ಬರೀಬೇಕು ಈಗ? 14,000. ಯಾಕ್ರಿ पूरा अमाउंट टैक्सेबल. ಅದಕ್ಕೆ ಬರೀರಿ TDS ಇಸ್ ಈಕ್ವಲ್ ಟು ಎಷ್ಟು ಅಮೌಂಟ್ ಈಗ? 14,000. ಕರೆಕ್ಟಾ? ಯಾಕ್ರಿ ಜಾಸ್ತಿ ಐತ್ರಿ, पूरा अमाउंट टैक्सेबल. ಡನ್? ಮುಗಿತು ನೋಡ್ರಿ, ಫಸ್ಟ್ ಅಡ್ಜಸ್ಟ್ಮೆಂಟ್ ಮುಗೀತು ರೀ. ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ಗೆ ಬರ್ರಿ. ಬಿಗೆ ಬರ್ರಿ. ಸೇಮ್ ಅಮೌಂಟ್ ಅಡ್ಜಸ್ಟ್ಮೆಂಟ್ ಬರ್ರಿ. ಇದು 10% ಡಿಬೆಂಚರ್ಸ್, 10% ಡಿಬೆಂಚರ್ಸ್ ಇನ್ ಟಾಟಾ, ಮೋಟರ್ಸ್, rupees 5 lakh. rupees 5 lakh ಅಲ್ಲ? ಹಾಂ ಓಕೆ, rupees 5 lakh. ಇಲ್ಲೇ ಬರ್ರಿ. ಸೇಮ್ ಟಿ ಡಿ ಎಸ್ ರೇಟ, ಎಷ್ಟು ರೀ ಈಗ? 10%. ಕರೆಕ್ಟಾ? ಟಿ ಡಿ ಎಸ್ ಲಿಮಿಟ್ ಎಷ್ಟು ರೀ? ಟಿ ಡಿ ಎಸ್ ಲಿಮಿಟ್ ಇಸ್ ಈಕ್ವಲ್ ಟು rupees 5,000. ಕರೆಕ್ಟ್ ಅಲ್ಲ? 5,000. ಈಗೇನು ಮಾಡ್ತೀರಿ? ಈಗ ಸೇಮ್ ರೀಪ್ಪ, ಟಿ ಡಿ ಎಸ್ ಇಸ್ ಈಕ್ವಲ್ ಟು ಸೇಮ್ ರೀ. ಅಮೌಂಟ್ ಎಷ್ಟು ರೀ? ಅಮೌಂಟ್ 5 lakh. ಕರೆಕ್ಟ್? ಅಮೌಂಟ್ 5 lakh ಇಂಟು ರೇಟ್ ಕೊಟ್ಟಾನ್ರಿ. ಇಲ್ಲಿ ರೇಟ್ ಐತ್ರಿ, ರೇಟ್ ಇಲ್ಲೇ ಐತೆ ನೋಡ್ರಿ, ಇಲ್ಲಿ 10% ಐತ್ರಿ. ಇಲ್ಲೇ 10% ಡಿಬೆಂಚರ್ಸ್ ಇಂಟು 10%. ಮಾಡ್ರಿ. ಎಷ್ಟು ರೀ? 5 lakh ಇಂಟು 10% ಎಷ್ಟು ರೀ? 50,000. 50,000 ಬಂತು ರೀ. ಕರೆಕ್ಟಾ? 5 lakh ಇಂಟು 10% ಎಷ್ಟು ಬಂತು ರೀ? 50,000. ಈಗ ಇಂಟು ಟಿ ಡಿ ಎಸ್ ರೇಟ 10%. ಟಿ ಡಿ ಎಸ್ ರೇಟ್ ಐತೆ ನೋಡ್ರಿ 10% ಮಾಡಿರಿ. ಎಷ್ಟು ರೀ? 5 lakh ಇಂಟು 10%. ಇದು 10% ಯಾವ್ದು ಇದು ಇಲ್ಲಿ ಐತೆ ನೋಡ್ರಿ 10%. ಅದು ಇಂಟು 10% ಎಷ್ಟ್ರಿಪ್ಪ? 50,000 ಬಂತು ರೀ ಆನ್ಸರ್. 50,000 ಬಂತು ರೀ. ಕರೆಕ್ಟಾ? ಇಂಟು ಇದು ಐತೆ ನೋಡ್ರಿ ಟಿ ಡಿ ಎಸ್ ರೇಟ್ 10%, ಅದು ತಗೋರಿ 10/100. ಈಗ ಮಾಡ್ರಿ ಎಷ್ಟು ರೀ? 5,000. ಹಾಂ ಈಗ ಏನು ಮಾಡ್ತೀರಿಪ್ಪ ಹೇಳ್ರಿ ನನಗೆ ಈಗ. ಈಗ ಏನು ಮಾಡ್ತೀರಿ ಹೇಳ್ರಿ? ಏನ್ರಿಪ್ಪ ಈಗ ಏನು ಮಾಡ್ತೀರಿ? ಎಕ್ಸಾಕ್ಟ್ ಬಂತಲ್ಲ,
ಎಕ್ಸಾಕ್ಟ್ ಬಂತ್ರಿ ಟಿ ಡಿ ಎಸ್ ಲಿಮಿಟ್ ನಿಮ್ದು ಎಷ್ಟು ರೀ 5000 ಸೇಮ್ ಅಮೌಂಟ್ ಬಂತ್ರಿ ಇಲ್ಲ ಟಿ ಡಿ ಎಸ್ 5000 ಈಗೇನ್ರಿ ನಿಮ್ದು ಟೋಟಲ್ ಅಮೌಂಟ್ ಎಷ್ಟೈತೆ ನೋಡ್ರಿ ಸೇಮ್ ಟು ಸೇಮ್ ಅಮೌಂಟ್ ಕೊಡ್ಬೇಕು. ಈಗ ಈಕ್ವಲ್ ಬಂತಲ್ಲ ಅದು ಈಕ್ವಲ್ ಬಂದ್ರೆ ಏನ್ರಿ ಅದು ಅಮೌಂಟ್ ಸೇಮ್ ಈಕ್ವಲ್ ಅಂದರೆ ಅದು ಅಮೌಂಟ್ ಟಿ ಡಿ ಎಸ್ ಇಸ್ ಈಕ್ವಲ್ ಟು ಎಷ್ಟು ರೀ 5000 ಅದು ಲಿಮಿಟ್ ನಿಮ್ದು ಈಕ್ವಲ್ ಬಂತಲ್ಲ. ಓಕೆ ಆ್ಯಕ್ಚುಲಿ ನೋಡ್ರಿಪ್ಪ ಅಲ್ಲಿ ಡಿಬೆಂಚರ್ಸ್ಗೆ ಲಿಮಿಟ್ ಇಲ್ಲ ಮೇ ಬಿ ಡಿಬೆಂಚರ್ಸ್ ಇನ್ ಟಾಟಾ ಲಿಮಿಟೆಡ್ ಲಿಮಿಟ್ ಇಲ್ಲ ಬಟ್ ಎಷ್ಟು ಸಿಗ್ತೈತೆ ನೋಡ್ರಿ ಅಮೌಂಟ್ ಅದು ಹೌದಲ್ಲ ಈಕ್ವಲ್ ಬಂತಲ್ಲ ಟಿ ಡಿ ಎಸ್ ಲಿಮಿಟ್ ಈಕ್ವಲ್ 5000 ಇದು ಏನ್ರಿ 5000 ಲೆಸ್ ದ್ಯಾನ್ 5000 ಓಕೆ ಎಕ್ಸಾಕ್ಟ್ ಈಕ್ವಲ್ ಬಂತಲ್ಲ ಈಕ್ವಲ್ ಬಂದರೆ ಆ್ಯಕ್ಚುಲಿ ಡೆಟ್ ಮಾಡಕ್ಕೆ ಹೋಗಬೇಡ್ರಿ ಬಟ್ ತಗೋರಿ ಆಸ್ ಇಟ್ ಇಸ್ ತಗೋರಿ ಇದು ಲಿಮಿಟ್ ತಿಳಿತ್ರಿ ನಿಮಗೆ ಈಕ್ವಲ್ ಬಂದರೆ ಡಿಬೆಂಚರ್ಸ್ ಮೇಲೆ ಡಿಬೆಂಚರ್ಸ್ ಮೇಲೆ ಈಕ್ವಲ್ ಬಂತಲ್ಲ ಅಮೌಂಟ್ ಡೈರೆಕ್ಟ್ ತಗೋರಿ ओके एक्चुअली देर इज नो थ्रेशोल्ड लिमिट फॉर डिबेंचर्स दैट्स वाई समझ में आप लोगों को यहाँ पे थ्रेशोल्ड लिमिट नहीं है इसका डिबेंचर्स का बट डेट्स फॉर मैं लिखो यहाँ पे टी डी एस लिमिट कितना है 5000 करके ओके एग्जैक्ट इक्वल अमाउंट आया देखो तब यहाँ पे लेना ओके एक्चुअली तुम्हारे टेक्स्ट बुक में भी यही इक्वल आया सेम एज इट इज निम्न टेक्स्ट बुक सेम बनती रही इक्वल 5000 ओके देर इज फुल अमाउंट इज टैक्सेबल टी डी एस इज इक्वल टू 5000 ओके नेक्स्ट बी मुगीती ಈಗ सी ಅಲ್ಲ हाँ सी बरीरी सी क्या दिया उन्हें डिविडेंड ऑन इक्विटी शेयर्स ₹60,000 डिविडेंड ऑन इक्विटी शेयर्स ₹60,000 in Jindal Limited, Bangalore. Same TDS rate is equal to 10%. TDS threshold limit TDS limit is equal to rupees 5000 हाँ TDS is equal to हाँ ओके 1 minute अमौंट ನಿಮ್ಮ ಕಡೆ ಐತ್ರಿ ಇಲ್ಲಿ ರೇಟ್ ಏನು ಕೊಟ್ಟಾರ ಇಲ್ಲಿ ಡಿವಿಡೆಂಡ್ ರೇಟ್ ಏನು ಕೊಟ್ಟಾರ ಏನು ಕೊಟ್ಟಿಲ್ಲ ಡೈರೆಕ್ಟ್ ಅಮೌಂಟ್ ಐತ್ರಿ ಓಕೆ 60,000 ಏನು ಇಲ್ಲ 10% ಮಾಡಿರಿ 7% ಮಾಡಿರಿ ಏನೂ ಇಲ್ಲ ಇಲ್ಲಿ ಹೌದಲ್ಲ ಇಲ್ಲ ಈಗ ಡೈರೆಕ್ಟ್ ಅಮೌಂಟ್ ಐತ್ರಿ ಒಂದು ಅಮೌಂಟ್ ತಗೊಳ್ಳಿ ಇಂಟು ಟಿ ಡಿ ಎಸ್ ರೇಟ್ ಮಾಡಿಬಿಡಿ ಡೈರೆಕ್ಟ್ 10%. समझ में आया यहाँ पे अमाउंट है अमाउंट लो यहाँ पे कुछ रेट दिया नहीं ऊपर कुछ भी रेट नहीं है तो इंटू डायरेक्ट तुम्हें टी डी एस निकाल के छोड़ो उसके ऊपर 10% निकाल के छोड़ो 10% कितना अमाउंट आया 6,000 ओके 6,000 ನೋಡ್ರಿಪ್ಪ ಇಲ್ಲಿ ಅಮೌಂಟ್ 5000 ಲಿಮಿಟ್ ಇಲ್ಲಿ 6000 ಬಂತು ರೀ ಮೋರ್ ದೆನ್ 5000 ಅಂದರೆ ಪೂರ ಅಮೌಂಟ್ ಟ್ಯಾಕ್ಸೇಬಲ್ ಟಿ ಡಿ ಎಸ್ ಇಸ್ ಈಕ್ವಲ್ ಟು ಎಷ್ಟಿದು 6,000 ಟೋಟಲ್ ಅಮೌಂಟ್ ಡನ್ ನಾ ರುಪೀಸ್ ಅಂತ ಮಾಡ್ಬಿಡ್ತೇನೆ ರೀ ಇಲ್ಲಿ ಇಸ್ ಈಕ್ವಲ್ ಟು ರುಪೀಸ್ ನೆಕ್ಸ್ಟ್ ರುಪೀಸ್ ಕರೆಕ್ಟಾ ಹಾಂ ಆಯ್ತು ನೋಡ್ರಿಪ್ಪ ಅದು ನೆಕ್ಸ್ಟ್ ಡಿ ಅಲ್ಲ ಡಿ ಬರ್ರಿ ಡಿ ಏನ್ರಿ ಇದು ಡೈರೆಕ್ಟರ್ಸ್ ಫೀಸ್ ರುಪೀಸ್ ಡೈರೆಕ್ಟರ್ಸ್ ಫೀಸ್ rupees 90,000 from Om Limited Delhi. Om Limited Delhi. Okay, same limit ಎಷ್ಟ್ರಿಪ್ಪ TDS rate TDS rate is equal to 10%. Next TDS limit is equal to rupees 5,000. हाँ next TDS is equal to same amount 90,000
90,000 इंटू 90,000 ಇಲ್ಲಿ ರೇಟ್ ಏನು ಐತ್ರಿ ಇಲ್ಲಿ यहाँ पे देखो रेट कुछ भी है ರೇಟ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಡೈರೆಕ್ಟ್ TDS ಇಂಟು 10% ಮಾಡ್ರಿ 90,000 ಇಂಟು 10% 9,000 9,000 5,000 ಲಿಮಿಟ್ ಐತ್ರಿ ಅಮೌಂಟ್ ಜಾಸ್ತಿ ಬಂತ್ರಿ ಅಂದ್ರೆ ಪೂರಾ ಅಮೌಂಟ್ ಟ್ಯಾಕ್ಸೇಬಲ್ TDS is equal to rupees 9,000 ಓಕೆ ನೆಕ್ಸ್ಟ್ ಎಫ್ ಐತಲ್ಲ ಎಫ್ ಮಾಡೋಣ್ರಿ ಸಾರಿ ಇ ಅಲ್ಲ ಇ ಮಾಡೋಣ್ರಿ ಈ ಬರ್ರಿದು ಈ ಏನ್ರಿ ಪ್ರೊಫೆಷನಲ್ ಫೀಸ್ rupees 80,000 ಇದನ್ನ ನೆನ್ಪಿಡ್ಕೋರಿ ಪ್ರೊಫೆಷನಲ್ ಫೀಸ್ ಮೇಲೆ ನೋಡ್ರಿ ಪ್ರೊಫೆಷನಲ್ ಫೀಸ್ ಐತ್ರಿ ಪ್ರೊಫೆಷನಲ್ ಫೀಸ್ rupees 80,000 ಇದು ನೆನ್ಪಿಡ್ಕೋರಿ ಇದು ಪ್ರೊಫೆಷನಲ್ ಫೀಸ್ ಮೇಲೆ TDS ರೇಟ್ ಅಲ್ಲ TDS ರುಪೀಸ್ ಐತ್ರಿ TDS ರೇಟ್ ಅಲ್ಲ ಪ್ರೊಫೆಷನಲ್ ಫೀಸ್ ಮೇಲೆ TDS ರೇಟ್ ಅಲ್ಲ TDS रुपीज़ लिमिट ऐतरी TDS अमाउंट लिमिट ऐतरी ओके यहाँ पे TDS प्रोफेशनल फीस में अमाउंट ये TDS का रेट नहीं है TDS का अमाउंट लिमिट है क्या है TDS का अमाउंट लिमिट है याद रखो हाँ TDS अमाउंट लिमिट TDS लिमिट इज इक्वल टू रुपीज़ TDS अमाउंट रुपीज़ 30,000 ನೆನ್ಪಿಡ್ಕೋರಿದ್ದು ನೋಡ್ರಿ ಪ್ರೊಫೆಷನಲ್ ಫೀಸ್ ಒಳಗೆ TDS ರೇಟ್ ಇಲ್ಲ ಏನಿತ್ರಿ ಇಲ್ಲೇ TDS ಲಿಮಿಟ್ ಐತ್ರಿ ಎಷ್ಟು ಲಿಮಿಟ್ ಐತ್ರಿ ಇದು rupees 30,000 ಲಿಮಿಟ್ ಐತ್ರಿ 30,000 ಒಳಗಡೆ ಬಂತ್ರಿ TDS ನೋ TDS ಇದು ನಿಮ್ದು ಆನ್ಸರ್ ನಿಮ್ದು ಅಮೌಂಟ್ 30,000 ಕಿಂತ ಜಾಸ್ತಿ ಬಂತ್ರಿ ಪೂರಾ ಅಮೌಂಟ್ ಟ್ಯಾಕ್ಸೇಬಲ್ ಸೇಮ್ ಇಲ್ಲಿ ಈ ತರ ಹೆಂಗೈತಿ ನೋಡ್ರಿಪ್ಪ 5,000 ಒಳಗ ನೋ 5,000 ಮೇಲೆ ಎಲ್ಲ ಅಮೌಂಟ್ ಇಲ್ಲ ಸೇಮ್ 30,000 ಒಳಗ ನೋ 30,000 ಮೇಲೆ ಎಲ್ಲ ಅಮೌಂಟ್ पूरा अमाउंट ತಿಳಿತ್ರಿ ಆ ತರ ಐತ್ರಿ TDS रेट ಇಲ್ಲ ಇಲ್ಲ समझ में आया प्रोफेशनल फीस में TDS का रेट नहीं है TDS का अमाउंट है TDS का लिमिट कितना है वहाँ पे 30,000 के नीचे आया तो नो 30,000 के ऊपर आया तो पूरा अमाउंट टैक्सेबल ठीक है करेंगे देयरफॉर TDS इज इक्वल टू रुपीज 80,000 ಯಾಕ್ರಿ 80,000 ಡೈರೆಕ್ಟ್ ಅಮೌಂಟ್ ರೇಟ್ ಇಲ್ಲ ಇಲ್ಲಿ ರೇಟ್ ಕೊಟ್ಟಿಲ್ಲ ಅದಕ್ಕೆ ಡೈರೆಕ್ಟ್ 30 ನಿಮ್ದು ಲಿಮಿಟ್ ಎಷ್ಟು 30,000 ಅಲ್ಲಿ ಲಿಮಿಟ್ ಎಷ್ಟು ಐತ್ರಿ ಅಲ್ಲಿ ಅಮೌಂಟ್ ಎಷ್ಟು ಕೊಟ್ಟಾರಿ 80,000 ಕಿಂತ ಜಾಸ್ತಿ ಐತ್ರಿ पूरा अमाउंट टैक्सेबल यहाँ पे 30,000 से ऊपर है 30,000 से ऊपर है ये अमाउंट जो दिया तो ये क्या करना पूरा अमाउंट टैक्सेबल करना 80,000 ये तुम्हारा आंसर है डन ऑल एडजस्टमेंट्स आर ओवर दिस इज द सिंपल क्वेश्चन A B C D E okay take down the notes or a screenshot ಈಗ ಡಿಸ್ಕಸ್ ಮಾಡೋಣ್ರಿ ಕ್ವೆಶ್ಚನ್ ನಂಬರ್ 5 ಅಗೇನ್ ಫಾರ್ 5 ಮಾರ್ಕ್ಸ್ ಇನ್ TDS ಮೇನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದು ಮುಗಿಸ್ಬಿಡೋಣ್ರಿ Question number 5 R Private Limited Honavar makes following payments to a contractor Mr. D in connection with the construction of a apartment contractor ಐತ್ರಿ ಅದು ಕಾಂಟ್ರಾಕ್ಟರ್ ನಮಗೆ ಕಾಂಟ್ರಾಕ್ಟ್ ಬ್ಯಾಡ ಬಿಡ್ರಿ R Limited Honavar payment to an individual हाँ ಬರ್ರಿಪ್ಪ ಆರ್ ಓಕೆ R Private Limited Honavar makes following payments to a contractor Mr. D ನೋಡ್ರಿಪ್ಪ ಇಲ್ಲಿ ಕಾಂಟ್ರಾಕ್ಟರ್ ಯಾರ್ರಿ ಕಾಂಟ್ರಾಕ್ಟರ್ ಮಿಸ್ಟರ್ ಡಿ ಕರೆಕ್ಟಾ ಇದು R Private Limited Honavar ಏನ್ರಿ ಕಂಪನಿ following payments to a contractor Mr. D ಅಂದ್ರೆ ಏನ್ರಿ ಪರ್ಸನ್ ಕಂಪನಿ ಮಿಸ್ಟರ್ ಡಿ ಏನ್ರಿ ಪರ್ಸನ್ ಕಂಪನಿ R Limited ಕಂಪನಿ
ಕಂಪನಿ ಕಾಂಟ್ರಾಕ್ಟ್ ಕೊಡ್ತಾರೆ ಯಾರಿಗ್ರಿ, ಕಾಂಟ್ರಾಕ್ಟರ್ಗೆ. ಯಾರಿಗೆ ಕಾಂಟ್ರಾಕ್ಟರ್? ಮಿಸ್ಟರ್ ಡಿ. ಓಕೆ, ಕಂಪನಿ ವಿತ್ ಇಂಡಿವಿಜುವಲ್ ಮೀನ್ಸ್ ಇಂಡಿವಿಜುವಲ್ ಕಾಂಟ್ರಾಕ್ಟ್. ಇದು ಏನ್ರಿ? ಇಂಡಿವಿಜುವಲ್ ಕಾಂಟ್ರಾಕ್ಟ್. ಓಕೆ, ಯಾಕಂದ್ರೆ ಇಂಡಿವಿಜುವಲ್ ಅದಾರಲಿಲ್ಲ ಅದಕ್ಕೆ ಕಾಂಟ್ರಾಕ್ಟ್. ಇನ್ ಕನೆಕ್ಷನ್ ವಿತ್ ದ ಕನ್ಸ್ಟ್ರಕ್ಷನ್ ಆಫ್ ಎ ಅಪಾರ್ಟ್ಮೆಂಟ್. ಓಕೆ, ಪೇಮೆಂಟ್ ಮಾಡ್ತಾರಲ್ರಿ, ಪೇಮೆಂಟ್ 1/7/2023 ಪೇಮೆಂಟ್ ಎಷ್ಟು? 30,000. 1/11/2023 ಪೇಮೆಂಟ್ ಎಷ್ಟು? 35,000. 1/12/2023 ಪೇಮೆಂಟ್ ಎಷ್ಟು? 40,000. ಓಕೆ, discuss whether are private limited Honavar liable to make TDS on payment to contractor under TDS under section 194. ನೋಡೋಣ್ರಿ ಇದು. ಆರ್ ಪ್ರೈವೇಟ್ ಲಿಮಿಟೆಡ್ ಏನ್ರಿ? ಕಂಪನಿ. ಯಾರಿಗೆ ಕಾಂಟ್ರಾಕ್ಟ್ ಕೊಡ್ತಾರ್ರಿ? ಕಾಂಟ್ರಾಕ್ಟರ್. ಯಾರಿಗೆ ಕಾಂಟ್ರಾಕ್ಟರ್? ಮಿಸ್ಟರ್ ಡಿ. ಮಿಸ್ಟರ್ ಡಿ ಏನ್ರಿ? ಇಂಡಿವಿಜುವಲ್ ಪರ್ಸನ್. ಯಾರಿ? ಕಂಪನಿ. ಆರ್ ಲಿಮಿಟೆಡ್ ಕಂಪನಿ. ಇವ್ರು ಏನ್ರಿ? ಪರ್ಸನ್ ಮೀನ್ಸ್ ಇಂಡಿವಿಜುವಲ್. ಅಂದ್ರೆ ಇದು ಏನ್ರಿ? ಇಂಡಿವಿಜುವಲ್ ಕಾಂಟ್ರಾಕ್ಟ್. ಇಂಡಿವಿಜುವಲ್ ಕಾಂಟ್ರಾಕ್ಟ್ ತಿಳಿದ್ರಿ? ಕಾಂಟ್ರಾಕ್ಟರ್ ಪರ್ಸನ್ ಬಂದಲ್ರಿ ಕಾಂಟ್ರಾಕ್ಟ್ ಒಳಗ. ಈಗ ಇದು ಕ್ವಶನ್ ಒಳಗ ಕಂಪನಿ ಮತ್ತ ಪರ್ಸನ್ ಬಂದ್ರಿ. ಪರ್ಸನ್ ಮಿಸ್ ಅಂತ ಅದು ಏನ್ರಿ? ಪರ್ಸನ್. ಕಂಪನಿ ವಿತ್ ಇಂಡಿವಿಜುವಲ್ ಮೀನ್ಸ್ ಅದು ಯಾವ ಕಾಂಟ್ರಾಕ್ಟರ್? ಇದು ಇಂಡಿವಿಜುವಲ್ ಕಾಂಟ್ರಾಕ್ಟ್. ನೆನ್ಪಿಡ್ಕೋರಿ, ಯಾವಾಗಲೂ ಕ್ವಶನ್ ಅಲ್ಲೇ ಒಂದು ಕಂಪನಿ ಬಂತ್ರಿ, ಆಮೇಲೆ ಒಂದು ಪರ್ಸನ್ ಬಂತ್ರಿ. ಪರ್ಸನ್ ಅಂದ್ರೆ ಮಿಸ್ ಬಂತ್ರಿ. ಅದು ಯಾವ ಕಾಂಟ್ರಾಕ್ಟ್? ಇದು इंडिविजुअल कॉन्ट्रैक्ट. नेनपड़कोरिदो साथ समझ में आप लोगों को? यहाँ पे क्या हो रहा? आर प्राइवेट लिमिटेड होन्नावर है नहीं, एक कंपनी है. कंपनी क्या करती है? एक कंस्ट्रक्शन अपार्टमेंट बनाने के लिए क्या करती है? एक कॉन्ट्रैक्टर को कॉन्ट्रैक्ट अपॉइंट करती है. क्या करके? कौन उसका नाम है? मिस्टर डी करके है. ये आर लिमिटेड क्या है? कंपनी है. यानी मिस्टर डी कौन है? ह्यूमन मीन्स पर्सन ही नहीं. पर्सन बोले तो इंडिविजुअल है. कंपनी विथ इंडिविजुअल. जब भी क्वेश्चन के अंदर ऐसे क्वेश्चन के अंदर एक ह्यूमन मीन्स मिस्टर का नाम आया, मिस्टर मिस का नाम आया, इंडिविजुअल का नाम आया, तो उसको वो कौन सा कॉन्ट्रैक्ट हुआ? इंडिविजुअल कॉन्ट्रैक्ट. क्या बोलते हैं इसको? इंडिविजुअल कॉन्ट्रैक्ट बोलते हैं. ठीक है, याद रखो. नेक्स्ट सेम इंडिविजुअल कॉन्ट्रैक्ट मीन्स यहाँ पे कंपनी, यहाँ पे भी कंपनी है, यहाँ पे भी कंपनी है, तो कौन सा कॉन्ट्रैक्ट? वो भी इंडिविजुअल कॉन्ट्रैक्ट. ನೋಡ್ರಿಪ್ಪ, ಇಲ್ಲೇ ಕಂಪನಿ ಬಂತ್ರಿ, ಇಲ್ಲೇ ಕಂಪನಿ ಬಂತ್ರಿ, ಅದು ಇಂಡಿವಿಜುವಲ್ ಕಾಂಟ್ರಾಕ್ಟ್. ಇಲ್ಲೇ ಕಂಪನಿ ಬಂತ್ರಿ, ಇಲ್ಲೇ ಪರ್ಸನ್ ಬಂತ್ರಿ, ಅದು ಇಂಡಿವಿಜುವಲ್ ಕಾಂಟ್ರಾಕ್ಟ್. ಬಟ್ ರೇಟ್ ಚೇಂಜ್ ರೀಪ್ಪ. ಬಟ್ ರೇಟ್ ಚೇಂಜ್ ಏನ್ರಿಪ್ಪ? ಇಲ್ಲೇ ಕಂಪನಿ ಹೆಸರು ಬಂತ್ರಿ, ಇಲ್ಲೇ ಕಂಪನಿ ಹೆಸರು ಬಂತ್ರಿ. ನೋಡಿ ನೆನ್ಪಿಡ್ಕೊರಿದು. ಇಲ್ಲೇ ಕಂಪನಿ ಹೆಸರು ಬಂತ್ರಿ, ಇಲ್ಲೇ ಕಾಂಟ್ರಾಕ್ಟರ್ ಕಂಪನಿ ಐತೆ, ಕಂಪನಿ ಐತ್ರಿ. ಕಂಪನಿ ಮತ್ತು ಕಂಪನಿ ಐತ್ರಿ. ಆವಾಗ ರೇಟ್ ಎಷ್ಟ್ರಿ? ರೇಟ್ TDS ರೇಟ್ ಎಷ್ಟ್ರಿ? 2%. ತಿಳಿತ್ರಿ? ಮ್ಯಾಲೆ ಕಂಪನಿ ಐತ್ರಿ, ಕೆಳಗಡೆ ಕಂಪನಿ ಐತ್ರಿ, ಹೆಸರು ಐತ್ರಿ. ಇಲ್ಲೇ ಆರ್ ಲಿಮಿಟೆಡ್, ಇಲ್ಲೇ ಕ್ಯೂ ಲಿಮಿಟೆಡ್ ಐತ್ರಿ. ಕ್ಯೂ ಲಿಮಿಟೆಡ್, ಅಲ್ಲೇ ಆರ್ ಲಿಮಿಟೆಡ್. ಅದು ಕಂಪನಿ, ಇದು ಕಂಪನಿ. ಒಂದ ಕ್ವಶನ್ ಒಳಗೆ ಎರಡು ಕಂಪನಿ ಐತ್ರಿ, ಎರಡು ಕಂಪನಿ. ಅದು ಆವಾಗ ರೇಟ್ ಎಷ್ಟ್ರಿ? TDS ರೇಟ್ 2%. ತಿಳಿತ್ರಿ? ಹಾ, ಈಗ ಒಂದು ಕಂಪನಿ ಐತ್ರಿ, ಒಂದು ಪರ್ಸನ್ ಐತ್ರಿ, ಇಂಡಿವಿಜುವಲ್ ಐತ್ರಿ. ಆವಾಗ TDS ರೇಟ್ 1%. ನೆನ್ಪಿಡ್ಬೋದು, ಶಾರ್ಟ್ಕಟ್ ಇದು. ಏನ್ರಿ? ಕ್ವಶನ್ ಒಳಗೆ ಒಂದು ಕಂಪನಿ ಐತ್ರಿ, ಒಂದು ಪರ್ಸನ್ ಐತ್ರಿ, ಪರ್ಸನ್. ಆವಾಗ ರೇಟ್ TDS ರೇಟ್ ಎಷ್ಟ್ರಿ? 1%. ಒಂದು ಕಂಪನಿ ಐತ್ರಿ, ಒಂದು ಕಂಪನಿ ಐತ್ರಿ, ಇನ್ನೊಂದು ಕಂಪನಿ ಐತ್ರಿ, ಇಲ್ಲೇ ಎರಡು ಕಂಪನಿ ಐತ್ರಿ. ಅವಾಗ TDS ರೇಟ್ ಎಷ್ಟ್ರಿ? 2%. ತಿಳಿದ್ರಿ? ಆಮೇಲೆ TDS ಅಗ್ರಿಗೇಟ್ ಅಮೌಂಟ್ ಲಿಮಿಟ್. ನೆನ್ಬಿಡ್ಕೋರಿ, ಕಾಂಟ್ರಾಕ್ಟ್ ಒಳಗ TDS ಅಮೌಂಟ್ ಲಿಮಿಟ್, TDS ಅಗ್ರಿಗೇಟ್ ಮೀನ್ಸ್ ಟೋಟಲ್. TDS ಅಗ್ರಿಗೇಟ್ ಅಮೌಂಟ್ ಲಿಮಿಟ್ 1 lakh ರೀ. ಇದು ಪರ್ಸನ್ ಕಾಂಟ್ರಾಕ್ಟ್. ಒಂದು ಕಂಪನಿ ಒಂದು ಪರ್ಸನ್ ಕಾಂಟ್ರಾಕ್ಟ್ ಇರಲಿ, ಒಂದು ಕಂಪನಿ ಮತ್ತು ಇನ್ನೊಂದು ಕಂಪನಿ ಕಾಂಟ್ರಾಕ್ಟ್ ಇರಲಿ. TDS ಅಮೌಂಟ್ ಲಿಮಿಟ್ ಎಷ್ಟ್ರಿ? 1 lakh. ಇದು ಕ್ವಶನ್ ಬರಲಿ, ಸೆಕೆಂಡ್ ಕ್ವಶನ್ ಬರಲಿ. ಕಂಪನಿ ಮತ್ತು ಕಂಪನಿ, ಈಗ ಕಂಪನಿ ಮತ್ತು ಪರ್ಸನ್. TDS ಅಗ್ರಿಗೇಟ್ ಟೋಟಲ್ ಅಮೌಂಟ್ ಲಿಮಿಟ್ ಎಷ್ಟ್ರಿ? 1 lakh. TDS ರೇಟ್ ಎಷ್ಟ್ರಿ? ಈಗ ಚೇಂಜ್. ಒಂದು ಕಂಪನಿ ಬಂತ್ರಿ, ಒಂದು ಪರ್ಸನ್ ಬಂತ್ರಿ, 1% TDS ರೇಟ್. ಒಂದು ಕಂಪನಿ ಬಂತ್ರಿ, ಇನ್ನೊಂದು ಕಂಪನಿ ಬಂತ್ರಿ, ಯಾವಾಗ TDS ರೇಟ್ 2%. ನೆನ್ಪಿಡ್ಕೊರಿ ಇದು. ಓಕೆ, ಸಾಕು. ಬರ್ರಿ ಶುರು ಮಾಡೋಣ್ರಿ. ಸೊಲ್ಯೂಷನ್ ಇದು ಆನ್ಸರ್. ಇನ್ ದಿಸ್ ಇಂಡಿವಿಜುವಲ್ ಕಾಂಟ್ರಾಕ್ಟ್. ಓಕೆ, ಇಂಡಿವಿಜುವಲ್ ಕಾಂಟ್ರಾಕ್ಟ್ ಇದು. in this individual contract, ಏನ್ರಿ? ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ. ಇನ್ ದಿಸ್ ಇಂಡಿವಿಜುವಲ್ ಕಾಂಟ್ರಾಕ್ಟ್ ಆಫ್
construction. In this individual contract of construction contract ಅಲ್ಲ ಇದು, contract of a construction. Okay, construction between R private limited 1 hour and a contractor ಓಕೆ. ಫಸ್ಟ್ ಪೇಮೆಂಟ್ ಐತೆ ನೋಡ್ರಿ, ಇದು ಫಸ್ಟ್ ಪೇಮೆಂಟ್ ನೋಡ್ರಿ ಹೇಳ್ತೀನಿ ನಿಮಗೆ. ಇಲ್ಲಿ ಇಂಡಿವಿಜುವಲ್ ಕಾಂಟ್ರಾಕ್ಟ್ ಒಳಗೆ ಫಸ್ಟ್ ಪೇಮೆಂಟ್ ಐತೆ ನೋಡ್ರಿ. ಫಸ್ಟ್ ಪೇಮೆಂಟ್ ಇದು ಏನೈತದು, ಫಸ್ಟ್ ಪೇಮೆಂಟ್ 1/7/2023 ಪೇಮೆಂಟ್ ಮಾಡ್ತಾನೆ ರೀ. ಎಷ್ಟು ಪೇಮೆಂಟ್ ರೀ ಇದು? 30,000. ನಿಮ್ದು ಫಸ್ಟ್ ಪೇಮೆಂಟ್ ಲಿಮಿಟ್ ಎಷ್ಟೈತಿ ರೀ? 30,000. ಫಸ್ಟ್ ಪೇಮೆಂಟ್ ಲಿಮಿಟ್ ಇದು ಬಿಡ್ರಿ, ಇದು ನಿಮ್ದು ಫಸ್ಟ್ ಪೇಮೆಂಟ್ ಲಿಮಿಟ್ ಇಂಡಿವಿಜುವಲ್ ಕಾಂಟ್ರಾಕ್ಟ್ ಒಳಗೆ ಪರ್ಸನ್ ಮತ್ತು ಕಂಪನಿ. ಆವಾಗ ನಿಮ್ದು ಫಸ್ಟ್ ಪೇಮೆಂಟ್ ಲಿಮಿಟ್ ಎಷ್ಟೈತಿ ರೀ? 30,000. 30,000ಕ್ಕಿಂತ ಜಾಸ್ತಿ ಬಂತು ರೀ, ಮತ್ತೆ ಇದು ಇದು ಐತ್ರಿ, ಕ್ಯಾಲ್ಕುಲೇಷನ್ ಐತ್ರಿ. ಮತ್ತು ಅದು ಅದರ ಮೇಲೆ ಮತ್ತೆ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾ. ಈಗ ನೋಡಿರಿ, ಅವಾಗ TDS ಕಂಪಲ್ಸರಿ. ನೋಡಿರಿ, ನಿಮ್ದು ಫಸ್ಟ್ ಪೇಮೆಂಟ್ 30,000ಕ್ಕಿಂತ ಕಮ್ಮಿ ಐತ್ರಿ, 30,000ಕ್ಕಿಂತ ಕಮ್ಮಿ ಐತ್ರಿ. ಆವಾಗ ನೋ TDS, ರೀಪ್ಪ, ಅವಾಗ ನೋ TDS. ನಿಮ್ದು ಪೇಮೆಂಟ್ 30,000ಕ್ಕಿಂತ ಮೇಲೆ ಬಂತು ರೀ, ಅವಾಗ ರೀ 30,000ಕ್ಕಿಂತ ಮೇಲೆ ಬಂತು ರೀ, ಅವಾಗ ಏನು ಮಾಡ್ತೀರಿ? ಅವಾಗ TDS. ನೋಡೋಣ ರೀ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾ ಏನು ಹೇಳಿದ್ರಿ ನಿಮಗೆ ನೋಡ್ರಿ, ಫಸ್ಟ್ ಪೇಮೆಂಟ್ ಲಿಮಿಟ್ ಎಷ್ಟೈತಿ ರೀ? 30,000. 30,000ಕ್ಕಿಂತ ಜಾಸ್ತಿ ಬಂತು ರೀ ಫಸ್ಟ್ ಪೇಮೆಂಟ್, ಆವಾಗ TDS ಕಂಪಲ್ಸರಿ. 30,000ಕ್ಕಿಂತ ಜಾಸ್ತಿ ಬಂತು ರೀ, ಅವಾಗ TDS ಕಂಪಲ್ಸರಿ ಕೊಡ್ಬೇಕು. ಫಸ್ಟ್ ಪೇಮೆಂಟ್ ನಿಮ್ದು 30,000ಕ್ಕಿಂತ ಕಮ್ಮಿ ಬಂತು ರೀ, ಆವಾಗ ನೋ ಆಬ್ಲಿಗೇಟ್ರಿ, ಕಂಪಲ್ಸರಿ ಅಲ್ಲ, नो ऑब्लिगेटरी ऑफ TDS. ತಿಳಿತ್ರಿ ನಿಮಗೆ? हाँ, समझ में आप लोगों को. देखो यहाँ पे, अगर फर्स्ट पेमेंट का अमाउंट तुम्हारी लिमिट कितनी है? 30,000. ये छोड़ो, क्वेश्चन छोड़ो, ये याद रख लो. फर्स्ट पेमेंट की लिमिट यहाँ पे नहीं, ये छोड़ो, अभी डिस्कस करो. मैं यहाँ पे जो बोल रहा हूँ वो याद रख लो. फर्स्ट पेमेंट की लिमिट कितनी है तुम्हारी? 30,000. अगर तुम्हारी फर्स्ट पेमेंट की अमाउंट 30,000 से ज़्यादा है, तब TDS कंपल्सरी पे करना. अगर तुम्हारी TDS की अमाउंट 30, फर्स्ट पेमेंट की TDS की अमाउंट वहाँ पे 30,000 से कम है, TDS इज नॉट ऑब्लिगेटरी, मतलब कंपल्सरी नहीं है. समझ में आया? ತಿಳಿದ್ರಿ? ಫಸ್ಟ್ ಪೇಮೆಂಟ್ ಲಿಮಿಟ್ ನಿಮ್ದು 30,000 ಐತ್ರಿ. ಇದು ಅಲ್ಲ, ಈಗ 60 ಬರಲಿ, ಇಲ್ಲ 60 ಬರಲಿ, 70 ಬರಲಿ, ಏನು ಬರಲಿ, ಇಲ್ಲ ಅಮೌಂಟ್ ಅದು ನಮಗೆ ಸಂಬಂಧ ಇಲ್ಲ. ನೋಡೋಣ್ರಿ ಆಮೇಲೆದ್ದು. ನಿಮ್ದು ಫಸ್ಟ್ ಪೇಮೆಂಟ್ ಇಲ್ಲ ಬಿಡ್ರಿ, ಈಗ ಸದ್ಯಕ್ಕೆ ನಾ ಏನು ಮಾಡ್ತೇನೆ ರೀ, ಇದು ಹೈಡ್ ಮಾಡ್ತೇನೆ ರೀ. ಫಸ್ಟ್ ಪೇಮೆಂಟ್ ನಿಮ್ದು ಬೇಡ, ಫಸ್ಟ್ ಪೇಮೆಂಟ್ ನಿಮ್ದು ಲಿಮಿಟ್ ಎಷ್ಟು ರೀ? ಯಾವ್ದು ಕ್ವಶನ್ ಬರಲಿ, ಇದು ಕ್ವಶನ್ ಅಲ್ಲ, ಬೇರೆ ಕ್ವಶನ್. ಮತ್ತು ಫಸ್ಟ್ ಪೇಮೆಂಟ್ ಲಿಮಿಟ್ ನಿಮ್ದು 30,000